ಬದುಕಿಬಾ ಸಾತ್ವಿಕ್ 2 ವರ್ಷದ ಪುಟ್ಟ ಕಂದಮ್ಮ ಏನು ಕೊಳವೆ ಬಾವಿಗೆ ಬೆದ್ದಿದ್ದು ಅದರ ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿರುವಂತದ್ದು ಕೊನೆಯ ಹಂತದಲ್ಲಿ ಬಂದಿದೆ ಕಾರ್ಯಾಚರಣೆ ನರ್ದಾಡಿ ಆಳ ಅಷ್ಟೇ ಆನಂತರ ಮಗುವನ್ನ ಹೊರತರಲಾಗುತ್ತೆ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಸ್ಥಳದಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಷಡಕ್ಷರಿ ಸದ್ಯದ ಚಿತ್ರಣವನ್ನ ನೋಡ್ತಾ ಹೋದ್ರೆ ಅರ್ಧ ಗಂಟೆ ಅಂತ ಏನು ಹೇಳಲಾಗ್ತಾ ಇದೆ ಅಲ್ಲಿ ಏನೇನು ಸವಾಲುಗಳು ಕಂಡು ಬರ್ತಾ ಇದೆ ಯಾಕಂದ್ರೆ ನಾವು ಆಗ್ಲೇ ನೋಡ್ತಾ ಇದ್ವಿ ಆ ಬಾವಿಯಲ್ಲಿ ಸಿಲುಕಿರುವಂತಹ ಮಗುವಿನ ಚಲನವಲನಗಳು ಅಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಮಗುವಿನ ಕಾಲು ಅಲುಗಾಡ್ತಾ ಇತ್ತು ಆದ್ರೆ ಈ ಕೊರಿತಾ ಹೋದಂತೆ ಮಣ್ಣುಗಳು ಅದರ ಮೇಲೆ ಬೀಳುವಂತಹ ಚಾನ್ಸಸ್ ಇರುತ್ತೆ ಅದು ಸಮಸ್ಯೆಯನ್ನು ತಂದೊಡ್ಬಹುದು ಹೀಗೆ ಯಾವ್ಯಾವೆಲ್ಲ ಸವಾಲುಗಳನ್ನ ಎದುರಿಸಿ ಈಗ ಮಗುವನ್ನ ಹೊರತರಬೇಕಾಗಿದೆ ಸದ್ಯದ ಚಿತ್ರಣ ಕೊಡೋದಾದ್ರೆ ಎಸ್ ಪ್ರತಿಮಾ ಈ ಕಾರ್ಯಾಚರಣೆಗೆ ಇಡೀ ಕಾರ್ಯಾಚರಣೆಗೆ ಏನೇನು ಸವಾಲುಗಳು ಅಡ್ಡಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೀನಿ ದೃಶ್ಯಗಳ ಮೂಲಕನೇ ಒಂದು ಸಾರಿ ತೋರಿಸ್ಬಿಡ್ತೀನಿ ನೋಡಿ ಪ್ರತಿಭಾ ಇಲ್ಲಿ ನನ್ನ ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನನ್ನ ಮುಂಭಾಗದಲ್ಲಿ ಈ ರೀತಿಯಾಗಿರ್ತದೆ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರತಿ ಬಾರಿನೂ ಸಹ ನಮಗಿಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನಂತಂದರೆ ದೊಡ್ಡ ಏನಂತಂದರೆ ಬಂಡೆಗಳು ಇಲ್ಲಿ ಅಡ್ಡ ಆಗ್ತಾ ಇರುವಂಥದ್ದು ಅವುಗಳನ್ನು ಕೊರೆದುಕೊಂಡು ಪ್ರತಿ ಬಾರಿಯೂ ಸಹ ಮುಂದೆ ಹೋಗಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು ಈ ಡಿಗ್ಗಿಂಗ್ ಕಾರ್ಯ ನಡೀತಾ ಇದೆ ಈ ಡಿಗ್ಗಿಂಗ್ ಕಾರ್ಯದ ವೇಳೆ ಸಹ ಏನಂತಂದರೆ ಈ ಅಡ್ಡಲಾಗಿ ಏನಾದರೂ ಮತ್ತೆ ಈ ಕಲ್ಲುಗಳು ಬಂದರೆ ಮತ್ತೆ ಅವುಗಳನ್ನು ಬ್ರೇಕರ್ಗಳ ಮೂಲಕ ಸ್ಟೋನ್ ಬ್ರೇಕರ್ಗಳ ಮೂಲಕ ಅವುಗಳನ್ನ ಬ್ರೇಕ್ ಮಾಡ್ಕೊಳ್ಬೇಕಾಗತ್ತೆ ಅವುಗಳನ್ನು ಇಲ್ಲಿಂದ ತೆಗೆದು ಹೊರಗೆ ಕಳಿಸ್ಬೇಕಾಗುತ್ತೆ ಆಮೇಲೆ ಮತ್ತೆ ಮುಂದುವರಿಬೇಕಾಗುತ್ತೆ ಈ ರೀತಿಯಾದಂಥ ಒಂದು ಸವಾಲಿದ್ದರೆ ಈ ರೀತಿ ಕಾರ್ಯಾಚರಣೆಯನ್ನು ಮಾಡುವಾಗ ವೈಬ್ರೇಷನ್ ಉಂಟಾಗುತ್ತೆ ವೈಬ್ರೇಷನ್ ಉಂಟಾದಾಗ ಇವರು 20 ಅಡಿಯಲ್ಲಿ ರಂಧ್ರ ಕೊರಿತಾ ಇದ್ದಾರೆ ಮೇಲೆ 16 ಅಡಿಯಲ್ಲಿ ಏನಂತಂದರೆ ಸಾತ್ವಿಕ್ ಇರುವಂಥದ್ದು ಸಾತ್ವಿಕ್ನ ಎತ್ತರವನ್ನು ನೋಡೋದಾದರೆ ಈಗಾಗಲೇ ಅಧಿಕಾರಿಗಳು ನಮಗೆ ಕೊಟ್ಟಂಥ ಮಾಹಿತಿಯ ಪ್ರಕಾರ 2 ಅಡಿ ಎತ್ತರ ಇದೆ ಅಂದರೆ 16 ಅಡಿಯಲ್ಲಿ ಆತನ ಕಾಲುಗಳಿದ್ದಾವೆ ಅಂದರೆ ಮುಂದೆ ಇನ್ನೂ 2 ಅಡಿ ಅಂದರೆ 18 ಅಡಿಗೆ ಸಾತ್ವಿಕ್ನ ತಲೆ ಇದೆ ಹೀಗಾಗಿ ಏನಂತಂದರೆ ಈ ರೀತಿ ವೈಬ್ರೇಷನ್ಗಳು ಉಂಟಾದಾಗ ಮಣ್ಣು ಕುಸಿಯುವಂಥ ಸಾಧ್ಯತೆ ಇರುತ್ತೆ ಸೂಕ್ಷ್ಮವಾದಂಥ ಮಣ್ಣು ಆತನ ಮೈ ಮೇಲೆ ಆತನ ಕಾಲುಗಳ ಮೇಲೆ ಆತನ ಮುಖದ ಮೇಲೆ ಅಥವಾ ಉಲ್ಟಾ ಆಗಿರೋದ್ರಿಂದ ಕಾಲು ಮೇಲೆ ಇದ್ದಾವೆ ತಲೆ ಕೆಳಗೆ ಇದೆ ಈಗ ಏನಂದರೆ ಮೂಗಿನ ಹೊಳ್ಳೆಗಳಲ್ಲಿ ಸಹ ಏನಂತಂದರೆ ಈ ಮಣ್ಣಿನ ಕಣಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಆತನ ಉಸಿರಾಟಕ್ಕೆ ತೊಂದರೆ ಆಗಬಹುದು ಆದರೆ ಇದು ಒಂದು ಕೂಡ ಏನಂದರೆ ಸವಾಲಿರುವಂಥದ್ದು ಇದೆಲ್ಲವನ್ನು ಎದುರಿಸ್ಕೊಂಡು ಇಲ್ಲಿ ಏನಂದರೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆಗೆ ನಿರಂತರವಾಗಿ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ ಆತನ ಅಂದರೆ ಕಾಲುಗಳ ಮೇಲೆ ಇರೋದ್ರಿಂದಾಗಿ ಆ ಕಾಲಿನ ಸಂಧಿಯಲ್ಲಿ ಹಾಯಿಸಿ ಆತನ ಮುಖದ ಕಡೆಗೆ ಏನಂದರೆ ಆಕ್ಸಿಜನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದೊಂದು ಏನಂತಂದರೆ ಆತನಿಗೆ ನಿರಂತರವಾಗಿ ಆಕ್ಸಿಜನ್ ಕೊಡಲಿಕ್ಕೆ ಸಹಕಾರಿಯಾಗಿದೆ ಹೋಗಿ ತಲುಪೋದಕ್ಕೆ ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದರೆ ಈ ರೀತಿ ಕಾರ್ಯಾಚರಣೆಯನ್ನು ಮಾಡುವಾಗ ಮಣ್ಣು ಕುಸಿಯುವಂಥದ್ದು ಸೂಕ್ಷ್ಮವಾದ ಮಣ್ಣು ಏನಂದರೆ ಆತನ ಕಾಲುಗಳ ಮೇಲೆ ಬಿದ್ದಂಥ ಕೆಲವೊಂದಿಷ್ಟು ನಾವು ಈಗಷ್ಟೇ ನೋಡಿದಂಥ ಕೆಲವೊಂದಿಷ್ಟು ದೃಶ್ಯಾವಳಿಗಳಲ್ಲಿ ಅಂದರೆ ಈ ಮಾನಿಟರಲ್ಲಿ ಏನು ತೋರಿಸ್ತಾ ಇದ್ರು ಲೈವ್ ಕ್ಯಾಮ್ರಾವನ್ನು ಬಿಟ್ಟು ಅದರಲ್ಲಿ ಒಂದಿಷ್ಟು ಧೂಳು ಆತನ ಕಾಲ ಮೇಲೆ ಬಿದ್ದಂಥದ್ದು ದೃಶ್ಯಾವಳಿಗೆ ಸಹ ನಮಗೆ ಕಂಡು ಬಂದವು ಅಂದರೆ ಈ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡುವಾಗ ಆ ಧೂಳು ಬೀಳದಂತೆ ಅದನ್ನು ಕೂಡ ಇಲ್ಲಿ ಜಾಗ್ರತೆ ವಹಿಸಬೇಕಾಗತ್ತೆ ಮತ್ತೊಂದು ಕಡೆಗೆ ಈ ರಂಧ್ರವನ್ನು ಕೊರೆಯುವಾಗ ಈ ವೈಬ್ರೇಷನ್ ಅತಿ ಹೆಚ್ಚಿನ ವೈಬ್ರೇಷನ್ ಉಂಟಾಗದಂತೆ ಮತ್ತೊಂದು ಕಡೆಗೆ ಅದು ಆತನಿಗೆ ಡಿಸ್ಟರ್ಬ್ ಮಾಡಬಹುದು ಮತ್ತೊಂದು ಕಡೆಗೆ ಆತನಿಗೆ ಉಸಿರಾಟಕ್ಕೆ ತೊಂದರೆ ಮಾಡಬಹುದು ಮತ್ತು ಅಲ್ಲಿ ಏನಾದರೂ ಕಿರಿಕಿರಿ ಉಂಟು ಮಾಡಬಹುದು ಈ ರೀತಿಯಾದ ಸವಾಲುಗಳು ಇಲ್ಲಿ ಇರುವಂಥದ್ದು ಮತ್ತೊಂದು ಕಡೆಗೆ ನೋಡ್ತಾ ಇದ್ವಿ ಆಗಲೇ ರಂಧ್ರದ ಕಡೆಗೆ ಅದನ್ನು ಕೊರಿತಾ ಇದ್ರು ಈಗ ಏನು 20 ಅಡಿವರೆಗೆ ಏನು ಡಿಗ್ಗಿಂಗ್ ಆಗಿದೆ ಇಲ್ಲಿ ಏನೊಂದು ಇದನ್ನು ಕೊರಿದ್ದಾರೆ ಮತ್ತೆ ಈಗ ಅಲ್ಲಿ ಡಿಗ್ಗಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಮತ್ತೆ ಇದನ್ನು ಡಿಗ್ಗಿಂಗ್ ಮಾಡಿ ಮತ್ತೆ ಒಳಗೆ ಹೋಗ್ತಕ್ಕಂಥ ಅಂದರೆ ಮತ್ತೆ ರಂಧ್ರ ಕೊರ್ಕೊಂಡು ಸಾತ್ವಿಕ್ ಇರುವ ಕಡೆಗೆ ಅಂದರೆ ಈ ಬೋರ್ವೆಲ್ನ ಪಾಯಿಂಟ್ ಕಡೆಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಅಂದರೆ ಪ್ರತಿ ಬಾರಿಯೂ ಸಹ ಏನಂತಂದರೆ ಇಲ್ಲಿ ಇವರಿಗೆ ಸವಾಲಾಗ್ತಾ ಇರುವಂಥದ್ದು ಈ ಗಟ್ಟಿಯಾದಂಥ ಕಲ್ಲು ಕಪ್ಪು ಕಲ್ಲು ಮತ್ತೊಂದು ಕಡೆಗೆ ಬಿರುಸಾದಂಥ ಕಲ್ಲು ಇಲ್ಲಿ ಅವರಿಗೆ ಅಡ್ಡಿ ಆಗ್ತಾ ಇರುವಂಥದ್ದು ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಮಣ್ಣಿತ್ತು ಅವಾಗೇನೋ ಬೇಗ ಕಾರ್ಯಾಚರಣೆ ಆಯಿತು ಒಂದಿಷ್ಟು ಅಂದರೆ ಒಂದು 10 ಅಡಿ ದಾಟಿದ ಮೇಲೆ ಅಂತಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಕಪ್ಪು ಕಲ್ಲಿದೆ ತುಂಬ ಗಟ್ಟಿಯಾದಂಥ ಕಲ್ಲಿದೆ ಅಷ್ಟು ಸಾಧಾರಣ ಬ್ರೇಕರ್ಗಳಿಂದ ಆ ಕಲ್ಲು ಹೊಡಿತಾ ಇಲ್ಲ ಇಲ್ಲಿ ಏನಂತಂದರೆ ಈ ಬ್ರೇಕರ್ಗಳೇನು ನೀವು ನೋಡ್ತಾ ಇದ್ದೀರಿ ಪ್ರತಿಮಾ ಇವುಗಳನ್ನು ಉದ್ದವಾಗಿ ಹಿಡಿದು ಅದರ ಮೇಲೆ ಭಾರವನ್ನು ಹಾಕಿ ಕಲ್ಲನ್ನು ಹೊಡಿಬೇಕು ಆದರೆ ಇಲ್ಲಿ ಇವರಿಗೆ ಅನಿವಾರ್ಯತೆ ಏನಿದೆ ಅಂದರೆ ಅದನ್ನು ಅಡ್ಡಲಾಗಿ ಹಿಡಿಬೇಕು ಅಡ್ಡಲಾಗಿ ಹಿಡಿದಾಗ ಅದು 50 ಪ್ರತಿಯೊಂದು ಈ ಬ್ರೇಕರ್ಗಳು ಸಹ 50 kg ತೂಗ್ತವೆ 50 kg ಬ್ರೇಕರ್ಗಳನ್ನು ಹೊತ್ತುಕೊಂಡು ನಿಲ್ಲಬೇಕು ಅದನ್ನು ಅಡ್ಡಲಾಗಿ ಕಲ್ಲನ್ನು ಕೊರೆಯುವಾಗ ಏನಂತಂದರೆ ಅದು ವಾಪಸ್ ಸಿಡಿದು ಬರ್ತಾ ಇದೆ ಹೀಗಾಗಿ ಅಂದರೆ ಕಲ್ಲಿನ ಮೇಲೆ
ಸಂಪೂರ್ಣವಾಗಿ ಭಾರ ಬೀಳ್ತಾ ಇಲ್ಲ. ಹೀಗಾಗಿ ಏನಂತ ಸಂಪೂರ್ಣವಾಗಿ ಕಲ್ಲು ಒಡೆದು ಹೋಗ್ತಾ ಇಲ್ಲ. ಸ್ವಲ್ಪ ತುಕಡಿಯಾಗಿ ಏನಂತಂದರೆ ಇಲ್ಲಿ ಒಡೆದು ಹೊರಗಡೆ ಬರ್ತಾ ಇರುವಂಥದ್ದು. ಇದು ಏನಂದರೆ ಇಡೀ ಕಾರ್ಯಾಚರಣೆಗೆ ನಿಧಾನಗತಿಯನ್ನು ತಂದು ಕೊಡ್ತಾ ಇದೆ. ಅಂದರೆ ತೀವ್ರವಾಗಿ ಕಾರ್ಯಾಚರಣೆ ಆಗೋದಕ್ಕೆ ಇದೆಲ್ಲವೂ ಸಹ ಏನಂತಂದರೆ ಇಲ್ಲಿ ಅಡ್ಡಿ ಆಗ್ತಾ ಇದೆ. ನಾವು ಕೂಡ ನೋಡ್ತಾ ಇದ್ದೀವಿ ಸತತ 15 ಗಂಟೆಗಳಿಂದ ಮಾಡ್ತಾ ಇರುವಂತಹ ಕಾರ್ಯಾಚರಣೆ. ಈಗ ರೋಬೋ ತಂತ್ರಜ್ಞಾನದ ಮೂಲಕ ಅದನ್ನ ಆ ಕಾರ್ಯಾಚರಣೆ ನಡೆಸುವಂತ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳನ್ನು ಕೇಳಿಬರ್ತದೆ. ತಜ್ಞರು ಏನಂತಾರೆ, ಈಗ ಕ್ಲಾಂಪ್ಗಳನ್ನು ಹಾಕಲಾಗಿದೆ, ಹಾಗೆ ಉಲ್ಟಾ ಇರುವಂತೆ ಮಗುವನ್ನ ಕಾಲಿನ ಮೂಲಕ ಮೇಲಕ್ಕೆ ತರಲಿಕ್ಕೆ ಸಾಧ್ಯನೇ ಇಲ್ಲವಂತ, ಅಥವಾ ಅದು ಸುರಕ್ಷಿತ ಅಲ್ವಂತ, ಏನಂತಾರೆ ತಜ್ಞರು? ಪ್ರತಿಮಾ, ನಾನೊಂದಿಷ್ಟು ದೃಶ್ಯಾವಳಿಗಳನ್ನ ಮೊದಲು ತೋರಿಸ್ಬಿಡ್ತೀನಿ ನೋಡಿ. ಅಲ್ಲಿ ಯಾವ ರೀತಿಯಾಗಿ ಅವರು ಕ್ಲಿಪ್ ಲಾಕ್ ಮಾಡಿದ್ದಾರೆ ಅನ್ನುವಂಥದ್ದನ್ನು, ಅದು ಸಂಪೂರ್ಣವಾಗಿ ಎಳೆದು ಮೇಲೆ ತರುವಷ್ಟು ಗಟ್ಟಿಯಾಗಿಲ್ಲ. ಕೆಳಗೆ ಇಳಿಯದಂತೆ ಹಿಡಿಕೊಳ್ಬೋದು, ಅಷ್ಟು ಸಾಮರ್ಥ್ಯ ಇದೆ. ಆದರೆ ಅದು ಸಂಪೂರ್ಣವಾಗಿ ಅದರ ಮೇಲೆ ಮಗುವನ್ನು ಮೇಲೆ ಎತ್ತುವಷ್ಟು ಅಲ್ಲಿ ಏನಂತಂದರೆ ಇಲ್ಲ, ಅಷ್ಟೊಂದು ಲಾಕ್ ಆಗಿಲ್ಲ ಅದು. ಹೀಗಾಗಿ ಏನಂತಂದರೆ ಇಲ್ಲಿ ಒಂದು ಹೆದರಿಕೆ ಇದೆ. ಅಂದರೆ ಜಗ್ಗೋವಾಗ ಏನಾದರೂ ಅದು ಸಹ ಕಿತ್ತು ಬಿಟ್ಟರೆ, ಆ ಟ್ಯಾಗ್ ಕಿತ್ತುಬಿಟ್ರೆ ಮಗು ಮತ್ತಷ್ಟು ಆಳಕ್ಕೆ ಹೋಗ್ತಕ್ಕಂಥ ಭಯ ಇದೆ. ಹೀಗಾಗಿ ಏನಂತಂದರೆ ಆ ಕಾರ್ಯಾಚರಣೆ ಇಲ್ಲಿ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಈ ಹಿಂದೆ ಸುಳ್ಳಿಕೆರೆಯಲ್ಲಿ ಅಲ್ಲಿ ಏನಂತಂದರೆ ಒಂದು ಇದೇ ರೀತಿಯಾಗಿ ಅಲ್ಲಿ ತಿಮ್ಮಣ್ಣ ಅಂತಕ್ಕಂಥ ಬಾಲಕ ಸಿಕ್ಕಿದ್ದಿರ್ತಾನೆ. ಅಲ್ಲಿ ಮಂಡ್ಯದ ಮಂಡ್ಯದ ಈ ರೋಬೋ ತಜ್ಞ ಅಲ್ಲಿ ಮಂಜನ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸಹ ನಾವು ನೋಡಿದ್ದೀವಿ, ನಾನು ಸಹ ಆ ಜಾಗದಲ್ಲಿದ್ದೆ ಅವತ್ತು. ಎಷ್ಟೇ ಬಾರಿ ಆತನ ಅಲ್ಲಿ ತಿಮ್ಮಣ್ಣನ ಕೈಗೆ ಕ್ಲಿಪ್ ಲಾಕ್ ಮಾಡಲಿಕ್ಕೆ ಹೋದರೂ ಸಹ ಕ್ಲಿಪ್ ಲಾಕೇ ಆಗಲಿಲ್ಲ. ಕ್ಲಿಪ್ ಲಾಕ್ ಆದ ಬಳಿಕವೂ ಸಹ ಅಲ್ಲಿ ಮಣ್ಣು ಬಿದ್ದಿರುತ್ತೆ, ಆತನ ಮೈ ಮೇಲೆ ಮಣ್ಣು ಬಿದ್ದಿರುತ್ತೆ. ಹೀಗಾಗಿ ಮೇಲೆ ಎಳೆಯುವಾಗ ಅದು ಅಷ್ಟೊಂದು ಸುಲಭವಾಗಿ ಮೇಲೆ ಬರೋದಿಲ್ಲ, ತುಂಬ ಜೋರಾಗಿ ಎಳೆಯಬೇಕಾಗುತ್ತೆ. ಆಗ ಏನಂತಂದರೆ ಒಳಗೆ ಸಿಕ್ಕಿಕೊಂಡಂಥ ಮಗುವಿಗೆ, ಬಾಲಕನಿಗೆ ಸಾಕಷ್ಟು ಹಾನಿ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಏನಂತಂದರೆ ಎಲ್ಲ ಭಯಗಳು ಇದ್ದಾವೆ. ಈಗ ಇವೆಲ್ಲವೂ ಕೂಡ ಅಡಚಣೆಯಾಗುತ್ತವೆ ಈ ರೀತಿಯಾಗಿ. ಹೀಗಾಗಿ ಏನಂತಂದರೆ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡುವಾಗ ಇದೇನು ಈಗ ಡಿಗ್ಗಿಂಗ್ ಮಾಡಿ ಈಗ ವಾಪಸ್ ತೆಗಿತಾ ಇದ್ದಾರೆ, ಇದು ಏನಂತಂದರೆ ಸುಲಭವಾದ ಮಾರ್ಗ ಅಲ್ಲದೆ ಹೋದರೂ ಸಹ ಮಗುವಿನ ಸುರಕ್ಷತೆಗೆ ಇಲ್ಲಿ ಒಳ್ಳೆಯದಿದು. ಅಂದರೆ ಮಗುವನ್ನು ಸುರಕ್ಷಿತವಾಗಿ ಹೊರಗೆ ತರಬಹುದು ಅನ್ನೋಂಥದ್ದು ಇಲ್ಲಿ ಚಿಂತನೆ ಏನಂತಂದರೆ ಈ ಕಾರ್ಯಾಚರಣೆ ಮಾಡ್ತಕ್ಕಂಥ ತಂಡದ್ದಿದೆ, ಮತ್ತು ಇಲ್ಲಿ ಇರ್ತಕ್ಕಂಥ ಮಾನಿಟರ್ ಮಾಡ್ತಕ್ಕಂಥ ಅಧಿಕಾರಿಗಳ ತಂಡದಿದೆ. ಮತ್ತೊಂದು ಕಡೆಗೆ ಆ ರೋಬೋ ಮೂಲಕ ತೆಗಿಬೇಕಾದ್ರೆ ಈಗ ರೋಬೋ ತಜ್ಞರಿಗೆ ಹೇಳಬೇಕಾಗತ್ತೆ. ಈ ಹಿಂದೆ ಹಿರೇಮಠ ಅಂತೇಳಿ ಒಬ್ಬರಿದ್ದರು, ಅವರು ಸಹ ಬಂದು ಕ್ಲಿಪ್ ಲಾಕ್ ಮಾಡಿ ಮೇಲೆ ಮಗುವನ್ನು ತೆಗೆದ್ರೆ 1-2-3 ಸಾರಿ ಪ್ರಯತ್ನ ಮಾಡಿದರು. ಅಕ್ಷತಾ ಕೊಳವೆಬಾಯಲ್ಲಿ ದಯಾಬೇರಿಯಲ್ಲಿ ಅಕ್ಷತಾ ಬಿದ್ದಾಗ, ಮತ್ತೊಂದು ಕಡೆಗೆ ತಿಮ್ಮಣ್ಣ ಕೊಳವೆಬಾವಿಯಲ್ಲಿ ಬಿದ್ದಾಗ, ಆ ಎರಡೂ ಪ್ರಕರಣಗಳು ಸಹ ಅಲ್ಲಿ ಹಿರೇಮಠನವರು ಈ ಸಾಂಗಲಿ ಮೂಲದವರು, ಮಹಾರಾಷ್ಟ್ರದ ಸಾಂಗಲಿ ಮೂಲದ ಅವರು ಬಂದಿದ್ದರು. ಅಲ್ಲಿ ಯಾವುದೇ ಈ ರೋಬೋ ಮೂಲಕ ಮಾಡ್ತಕ್ಕಂಥ ಕಾರ್ಯಾಚರಣೆ ಈವರೆಗೆ ಯಶಸ್ವಿಯೇ ಆಗಿಲ್ಲ. ಕೊನೆಯದಾಗಿ ಏನಂತಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಹೋಗ್ತಾ ಇತ್ತು. ಕೊನೆಗೆ ಮಗುವಿನ ಪ್ರಾಣಕ್ಕೆ ಅಪಾಯ ಬರ್ತಾ ಇತ್ತು. ಕೊನೆಗೆ ಈ ರೀತಿಯಾಗಿ ರಂಧ್ರ ಕೊರೆದು ತೆಗಿಬೇಕಾದಂಥ ಅನಿವಾರ್ಯತೆಗಳು, ಡಿಗ್ಗಿಂಗ್ ಮಾಡಿ ತೆಗಿಬೇಕಾದ ಅನಿವಾರ್ಯತೆಗಳು ಉಂಟಾಗ್ತಾ ಇದ್ದು. ಹೀಗಾಗಿ ಅಂದರೆ ಈ ಎಲ್ಲೂ ಸಹ ಈ ರೋಬೋ ಮೂಲಕ ತೆಗೆಯುವಂಥದ್ದು ಯಶಸ್ವಿಯಾಗಿದ್ದು ಈ 2-3 ಪ್ರಕರಣ ನಮಗಿಲ್ಲಿ ಕಂಡು ಬಂದಿಲ್ಲ. ಹೀಗಾಗಿ ಏನಂತಂದರೆ ಆ ಕಾರ್ಯಾಚರಣೆಯನ್ನು ಇಲ್ಲಿ ಏನಂತಂದರೆ ಅಧಿಕಾರಿಗಳು ಕೈ ಬಿಟ್ಟಿದ್ದಾರೆ. ಅದರ ಬದಲಿಗೆ ಏನಂತಂದರೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ನಾವು ಕೂಡ ನೋಡಿದ್ರೆ ಏನೋ ಒಂದಿಷ್ಟು ಇಲ್ಲಿ ಕೈ ಹಾಕ್ತಾ ಇದ್ದಾರೆ. ಫೋನ್ ಸಿಗ್ತಾ ಹೋಲ್ ಸಿಕ್ಕಿದೆ. ಪ್ರತಿಮಾ, ಈಗ ಏನಂತಂದರೆ ಒಂದು ಮಾಹಿತಿ ಏನಂತ ಹೇಳಿದರೆ, ಈಗ ಬೋರ್ವೆಲ್ನ ಪಾಯಿಂಟ್ ಸಿಕ್ಕಿದೆ. ಪ್ರತಿಮಾ, ಪಾಯಿಂಟ್ ಸಿಕ್ಕಿದೆ. ಯಾವ ಬೋರ್ವೆಲ್ನಲ್ಲಿ ಸಾತ್ವಿಕ್ ಬಿದ್ದಿದ್ದಾನೋ ಆ ಬೋರ್ವೆಲ್ನ ಪಾಯಿಂಟ್ ಏನಿದೆಯೋ ಆ ಪಾಯಿಂಟ್ ಈಗ ಸಿಕ್ಕಿದೆ. ಆ ಪಾಯಿಂಟ್ವರೆಗೂ ಹೋಗಿ ಈಗ ಏನಂತಂದರೆ ಇಲ್ಲಿ ರಕ್ಷಣಾ ಸಿಬ್ಬಂದಿ ಹೋಗಿ ತಲುಪಿದ್ದಾರೆ. ಇನ್ನು ಆ ಪಾಯಿಂಟನ್ನು ಅಗಲ ಮಾಡಿಕೊಳ್ಬೇಕಾದಂಥ ಕಾರ್ಯಾಚರಣೆ ನಡೆಯುತ್ತೀಗ. ಅಂದರೆ ಅದರ ಸುತ್ತಲೂ ಏನು ಪಾಯಿಂಟ್ ಸಿಕ್ಕಿದೆ ಅದರ ಸುತ್ತ ಏನಂತಂದರೆ ಸ್ವಲ್ಪ ಸ್ಪೇಸ್ ಮಾಡ್ಕೊಳ್ಬೇಕಾಗತ್ತೆ. ಮಗುವಿನ ಹೊರಗೆ ತಗೋಬೇಕಲ್ಲ, ಹಾಗಾಗಿ ಒಂದು ಸ್ಪೇಸನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಮಗು ಏನು ಸಿಕ್ಕತ್ತ, ಏನು ರಂಧ್ರ ಸಿಕ್ಕಿದೆ, ಆ ರಂಧ್ರವನ್ನು ಅಂದರೆ ಈ ಬೋರ್ವೆಲ್ನ ಪಾಯಿಂಟ್ನ ರಂಧ್ರವನ್ನು ಇನ್ನಷ್ಟು ಸ್ವಲ್ಪ ಅಗಲ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂತ ಕೇಳಿದ್ರೆ ಮಗುವನ್ನು ಅಷ್ಟು ಸುಲಭವಾಗಿ ತೆಗಿಯೋಕ್ಕಾಗೋದಿಲ್ಲ. ರಂಧ್ರ ಸ್ವಲ್ಪ ಅಗಲವಾದಾಗ ಇಲ್ಲಿ ಮೇಲಿಂದ ಏನು ಕ್ಲಿಪ್ ಲಾಕ್ ಮಾಡಿದರೆ ಅದನ್ನು ಸರಳವಾಗಿ ಕೆಳಗಡೆ ಇಳಿಸಿದರೆ ಮಗು ಹೊರಗಡೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಏನಂತಾರೆ ಈಗ ರಕ್ಷಣಾ ತಂಡದ ಗುರಿ ಇರುವಂಥದ್ದು ಈಗೇನು ರಂಧ್ರ ಸಿಕ್ಕಿದೆ. ಇಲ್ಲೊಂದು ಏನು ಆ ಬೋರ್ವೆಲ್ನ ಪಾಯಿಂಟ್ ಏನು ಸಿಕ್ಕಿದೆ ಆ ಪಾಯಿಂಟನ್ನು ಸಂಪೂರ್ಣವಾಗಿ ಅದರ ಸುತ್ತಮುತ್ತಲು ತೆರವು ಮಾಡ್ಕೊಳ್ಳೋದು, ಕಲ್ಲುಗಳನ್ನ ತೆರವು ಮಾಡ್ಕೊಳ್ಳೋದು, ಅಲ್ಲಿ ಏನಂದರೆ ಆ ರಂಧ್ರವನ್ನು ಅಗಲವಾಗಿ ಮಾಡ್ಕೊಳ್ಳುವಂಥದ್ದು ಈಗಿರುವಂಥ ಸವಾಲು. ಅಲ್ಲಿಯೂ ಸಹ ಮತ್ತೆ ಅದೇ ಆತಂಕ, ಮತ್ತು ಅದೇ ವಿಚಾರ ಅಡ್ಡಿಯಾಗುತ್ತೆ. ಅಲ್ಲಿಯೂ ಸಹ ಏನಂತಂದರೆ ಈ ಗಟ್ಟಿಯಾದಂಥ ಕಪ್ಪು ಶಿಲೆ ಇದೆ. ಹೀಗಾಗಿ ಏನಂತಂದರೆ ಅದು ಇಲ್ಲಿ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇರುವಂಥದ್ದು. ಈಗ ಏನಂತಂದರೆ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ನೆಮ್ಮದಿ ಮೂಡಿಸ್ತಕ್ಕಂಥ
ಭಾಗ ಏನಂತ ಹೇಳಿದ್ರೆ, ಕಾರ್ಯಾಚರಣೆಯ ಭಾಗ ಏನಂತ ಹೇಳಿದ್ರೆ ಬೋರ್ವೆಲ್ನ ಪಾಯಿಂಟ್ ಸಿಕ್ಕಿದೆ. ಅಲ್ಲಿ ಏನಂತಂದರೆ ಈಗ ಅಧಿಕಾರಿಗಳು ಅಗಲ ಮಾಡ್ತಕ್ಕಂಥ ಆ ರಂಧ್ರವನ್ನು ಅಗಲ ಮಾಡಿ ಅಲ್ಲಿಂದ ಮಗುವನ್ನು ಅಂದರೆ ಇನ್ನೊಂದು ಅಲ್ಲೊಂದು ಕಬ್ಬಿಣದ ತುಂಡನ್ನು ಸೇರಿಸ್ತಾ ಇದ್ದಾರೆ. ಮಗು ಮತ್ತೆ ಜಾರಿ ಕೆಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ರಂಧ್ರವನ್ನು ಕೊರೆದು ಅಲ್ಲಿ ಈ ಇದರ ಕಬ್ಬಿಣದ ತುಣುಕನ್ನು ಹಾಕ್ತಾ ಇದ್ದಾರೆ ಅಡ್ಡಡ್ಡಲಾಗಿ. ಅಂದರೆ ಈ ಬೋರ್ವೆಲ್ನ ಪಾಯಿಂಟ್ಗೆ, ಅಂದರೆ ಬೋರ್ವೆಲ್ನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ 20 ಅಡಿಗೆ ಒಂದು ಅಡ್ಡಡ್ಡಲಾಗಿ ಕಬ್ಬಿಣದ ತುಂಡನ್ನು ಹಾಕ್ಕೊಳ್ತಾ ಇದ್ದಾರೆ. ಬಳಿಕ ಏನಂತಂದರೆ ಬಹುಶಃ 18 ಅಡಿಗೆ ಒಂದು ರಂಧ್ರವನ್ನು ಕೊರ್ಕೊಳ್ತಾರೆ. ಈಗ 18 ಅಡಿಗೆ ಕೊರೆದುಕೊಂಡು ಅಲ್ಲಿ ಏನಂದರೆ ಸಾತ್ವಿಕ್ ಸಿಗ್ತಾರೆ. ಆತನನ್ನ ಸೇಫ್ ಆಗಿ ಹೊರಗಡೆ ತರುವಂಥದ್ದು ಎಲ್ಲ ನೋಡಿ ನಾವು ಅಧಿಕಾರಿ ವಲಯದಲ್ಲಿ, ಸಿಬ್ಬಂದಿ ವಲಯದಲ್ಲಿ ಒಂದು ಸಂಚಲನವನ್ನು ನೋಡಲಿಕ್ಕೆ ಕಾಣ್ತಾ ಇದೆ. ಎಲ್ಲರೂ ಸಹ ತರಾತುರಿಯಾಗಿ ಮತ್ತೆ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಎಲ್ಲರೂ ಸಹ ನೋಡ್ಬೋದು. ಈ ಪೊಲೀಸರು ಒಂದು ಕಡೆಗೆ ಜನರನ್ನು ಮತ್ತೆ ದೂರ ಸರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಲಘು ಲಾಠಿ ಪ್ರಹಾರ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಜನ ಮಾತು ಕೇಳ್ತಾ ಇಲ್ಲ. ಹೀಗಾಗಿ ಏನಂತಾರೆ, ಲಘು ಲಾಠಿ ಪ್ರಹಾರ ಮಾಡೋದ್ರ ಮೂಲಕ ಜನರನ್ನು ದೂರ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಸಹ ಇದೇ ಒಂದು ಏನು ಕಂದಕ ತೋಡಿದ್ದಾರೆ ಸುತ್ತಮುತ್ತಲೇ ಕೂತ್ಬಿಟ್ರೆ ಮಣ್ಣು ಬೀಳ್ತಕ್ಕಂಥ ಸಮಸ್ಯೆ ಇರುತ್ತೆ. ಇಲ್ಲಿ ಏನಂದರೆ ಬೇರೆ ರೀತಿ ಮತ್ತೆ ಏನಾದರೂ ಇನ್ನೊಂದು ಅನಾಹುತ ಆಗಿಬಿಡ್ಬೋದು ಅನ್ನೋಂಥ ಒಂದು ಸಮಸ್ಯೆ ಇರುತ್ತೆ. ಮತ್ತೊಂದು ಕಡೆಗೆ ಇಲ್ಲಿ ರಕ್ಷಣಾ ಸಿಬ್ಬಂದಿಗಳ ಕಾರ್ಯಾಚರಣೆ ಕೂಡ ಅದು ಅಡ್ಡಿಯಾಗುತ್ತೆ. ಹೀಗಾಗಿ ಏನಂತಂದರೆ ಪೊಲೀಸರು ಈಗ ತೆರವು ಮಾಡಲಿಕ್ಕೆ ಶುರು ಮಾಡಿದರು. ಅಂದರೆ ಸುತ್ತಮುತ್ತಲು ಏನು ನಿಂತಿದ್ರಲ್ಲ ಎಲ್ಲರನ್ನು ಸಹ ಈಗ ಪೊಲೀಸರು ಆಚೆಗೆ ದಬ್ತಾ ಇದ್ದಾರೆ. ಎಲ್ಲರೂ ಹೊರಗಡೆ ಕಳಿಸ್ತಾ ಇದ್ದಾರೆ. ಇದು ಅನಿವಾರ್ಯ ಇರುವಂಥದ್ದು, ಇದು ಮಾಡಲೇಬೇಕಾಗಿರುವಂಥದ್ದು. ಯಾಕಂತ ಕೇಳಿದ್ರೆ ಈಗ ಬೋರ್ವೆಲ್ನ ಪಾಯಿಂಟ್ ಸಿಕ್ಕಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಅಂದರೆ ಈ ಬೋರ್ವೆಲ್ನ ಪಾಯಿಂಟ್ನ ರಂಧ್ರವನ್ನು ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಅಲ್ಲಿಗೆ ಮಗು ಸಿಕ್ಕಂತೆ. ಹೀಗಾಗಿ ಏನಂದರೆ ಒಂದು ಭಾಗ ಈಗ ಕಾರ್ಯಾಚರಣೆ ಒಂದು ಭಾಗ ಯಶಸ್ವಿಯಾಗಿದೆ. ಈಗ ಏನಂತಂದರೆ ಆ ರಂಧ್ರವನ್ನು ಅಗಲ ಮಾಡಿಕೊಂಡು ಮಗುವನ್ನು ಹೊರಗೆ ಅಂದರೆ ಈಗ ಮೊಬೈಲ್ ಟಾರ್ಚನ್ನು ಬಿಟ್ಟಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ನಾವು ನೋಡ್ಬೋದು. ಅಲ್ಲಿ ಟಾರ್ಚ್ ಇದೆ, ಅಲ್ಲೊಂದು ಬೆಳಕಿದೆ. ಅದನ್ನು ಆ ರಂಧ್ರಕ್ಕೆ ಬಿಟ್ಟು ಮೇಲೆ ಅದು ಕಾಣಿಸುತ್ತಾ ಅನ್ನೋ ಬಗ್ಗೆನೂ ಕೂಡ ಇಲ್ಲಿ ನೋಡ್ತಾ ಇದ್ದಾರೆ. ಬಹುಶಃ ಕ್ಯಾಮ್ರಾ ಬಿಡ್ತಾ ಇದ್ದಾರೆ. ಅಂದರೆ ಆತ ಮಗುವಿನ ತಲೆ ಕಾಣುತ್ತಾ ಅಂತೇಳಿ ಕ್ಯಾಮ್ರಾವನ್ನು ಬಿಡ್ತಾ ಇದ್ದಾರೆ. ಈವರೆಗೆ ಕ್ಯಾಮ್ರಾವನ್ನು ಮೇಲ್ಭಾಗದಿಂದ ಬಿಟ್ಟಿದ್ರು, ಈಗ ಕೆಳಭಾಗದಿಂದ ಮೇಲೆ ಕಳಿಸ್ತಾ ಇದ್ದಾರೆ ಕ್ಯಾಮ್ರಾವನ್ನು. ಅಲ್ಲಿ ಎಷ್ಟು ಅಡಿಗೆ ಏನಂತಂದರೆ ಅಲ್ಲಿ ಎಷ್ಟು ಅಡಿಗೆ ಅದು ಸಿಗುತ್ತೆ ಅನ್ನುವಂಥದ್ದನ್ನು ಈಗ ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲಿ ಒಂದು ಕಡೆಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ರಂಧ್ರದ ಕೆಳಗೆ ಎಲ್ಲಿ ಈಗ ಒಂದು ಈ ಬೋರ್ವೆಲ್ ಪಾಯಿಂಟ್ ಸಿಕ್ಕಿದೆಯೋ ಅಲ್ಲಿ ಏನಂತಂದರೆ ಒಳಗಡೆ ಹೋಯ್ತು. ಈಗ ಕ್ಯಾಮ್ರಾನ ಒಳಗಡೆ ಕಳಿಸಿದ್ರು. ಈಗ ಇಲ್ಲಿ ಮೇಲೆ ಮಾನಿಟರಲ್ಲಿ ಕಾಣಿಸುತ್ತದು. ಈಗ ಮೇಲೆ ಮಾನಿಟರಲ್ಲಿ ಆ ದೃಶ್ಯಾವಳಿಗಳು ಕಾಣಿಸುತ್ತವೆ. ಅಂದರೆ ತಲೆಯ ಭಾಗ ಕಾಣಿಸುತ್ತೆ ಪ್ರತಿಮಾ. ಈಗ ಅಂದರೆ ಎಷ್ಟು ಅಡಿ ದೂರ ಇದ್ದಾನೆ ಅನ್ನುವಂಥದ್ದು ಮತ್ತು ಅಲ್ಲಿ ಉಸಿರಾಟ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ತಿಳ್ಕೊಳ್ಬಹುದು. ಅಂದರೆ ಒಂದು ಪೀಕ್ ಪಾಯಿಂಟ್ಗೆ ಈಗ ಇಡೀ ಕಾರ್ಯಾಚರಣೆ ಬಂದು ತಲುಪಿರುವಂಥದ್ದು ಪ್ರತಿಮಾ. ನಿಜ. ಎಸ್, ದೃಶ್ಯಗಳನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ಷಡಕ್ಷರಿ. ಹಾಗೆ ನಮ್ಮ ಜೊತೆ ಸಂಪರ್ಕದಲ್ಲಿ ವಿವರಿಸ್ತಾ ಇರಿ, ಗಮನಿಸ್ತಾ ಇದ್ದೀವಿ. ತಾವು ಹೇಳೋ ಅಂತೆ ಅಲ್ಲಿ ಈಗ ಕ್ಯಾಮ್ರಾವನ್ನ ಕೆಳಗಡೆಯಿಂದ ಬಿಡಲಾಗ್ತಾ ಇರುವಂಥದ್ದು. ಮಗುವಿನ ತಲೆಯ ಭಾಗ ಗೋಚರವಾಗುತ್ತಾ ಅನ್ನೋದಕ್ಕೆ ಅಲ್ಲಿ ಒಂದು ಟಾರ್ಚ್ ಬಿಟ್ಟು ಗಮನಿಸ್ತಾ ಇದ್ದಾರೆ. ಈಗ ಆ ಬೋರ್ವೆಲ್ ಕೊರೆದಂತಹ ಕೊಳವೆ ಬಾವಿಯ ಪೈಪ್ ಅಲ್ಲಿ ಅದು ಲಭ್ಯ ಆಗಿರೋದು, ಆ ಪಾಯಿಂಟ್ ಸಿಕ್ಕಿದೆ. ಈಗ ಅಲ್ಲಿಂದ ಈಗ ಮೇಲ್ಗಡೆ ಗಮನಿಸ್ತಾ ಇದ್ದೀವಿ, ಇಲ್ಲೇ ಮಗು ಕೆಳಕ್ಕೆ ಬಿದ್ದದ್ದು, ಬೋರ್ಲಾಗಿ ಬಿದ್ದಿದೆ, ತಲೆ ಕೆಳಗಾಗಿ ಬಿದ್ದಿದೆ. ಆಗ ಕಾಲಿನ ಭಾಗವನ್ನು ನಾವು ಕ್ಯಾಮ್ರಾದಿಂದ ಗಮನಿಸಿದ್ವಿ. ಈಗ ಲೈವ್ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ಕಾರ್ಯಾಚರಣೆಯ ಕೊನೆಯ ಹಂತವನ್ನ. ಒಂದು ಕಡೆ ಅಲ್ಲಿ ಮೇಲ್ಭಾಗದಿಂದ ಮಗುವಿನ ಕಾಲನ್ನ ಗಮನಿಸಲಾಗ್ತಾ ಇದೆ, ಚಲನವನ್ನ ಗಮನಿಸಲಾಗ್ತಾ ಇದೆ. ಅದರ ತಲೆ ಭಾಗ ಈಗ ಗೋಚರವಾಗೋದಕ್ಕೆ ಇಲ್ಲಿ ಅಡ್ಡಲಾಗಿ ಕೊರೆದಿರುವಂತಹ ಸುರಂಗ ಏನಿದೆ ಅದರ ಮೂಲಕ ಈಗ ಕ್ಯಾಮ್ರಾವನ್ನ ಕಳಿಸಲಾಗ್ತಾ ಇದೆ, ಟಾರ್ಚ್ ಮೂಲಕ ಗಮನಿಸಲಾಗ್ತಾ ಇದೆ. ಆಗ್ಲೇ ತೋರಿಸ್ತಾ ಇದ್ರು ನಮ್ಮ ಪ್ರತಿನಿಧಿ ಷಡಕ್ಷರಿ, ವಿವರಿಸ್ತಾ ಇದ್ದು ಕೆಲವೇ ಕ್ಷಣದಲ್ಲಿ ಮಗುವನ್ನ ಸುರಕ್ಷಿತವಾಗಿ ಹೊರಗೆ ತರುವಂತಹ ಕಾರ್ಯ ಸನ್ನಿಹಿತವಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಮಗುವಿನ ಕಾಲನ್ನ, ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಕೊಳವೆ ಬಾವಿ ಇದೆಯಲ್ಲ, ಅಲ್ಲಿ ಒಬ್ಬ ವ್ಯಕ್ತಿ ಗಮನಿಸ್ತಾ ಇದೀವಿ, ಮಾನಿಟರ್ ಮಾಡ್ತಾ ಇರೋದನ್ನ. ಜೊತೆಗೆ ಅಲ್ಲಿಂದಲೇ ಆ ಕೊಳವೆ ಬಾವಿಯ ಆಳಕ್ಕೆ ಕ್ಯಾಮ್ರಾವನ್ನ, ಆಕ್ಸಿಜನ್ ಅನ್ನ ಬಿಡಲಾಗಿರುವಂಥದ್ದು. ಆ ಮೂಲಕ ಮಾನಿಟರ್ ಮಾಡ್ತಾ ಇದ್ದಾರೆ ಮಗುವಿನ ಸ್ಥಿತಿ ಹೇಗಿದೆ ಅಂತ ಅನ್ನೋದನ್ನ, ಎಲ್ಲಿದೆ ಮಗು ಅನ್ನೋದನ್ನ. ಕ್ಲಾಂಪ್ ಕೂಡ ಹಾಕಲಾಗಿದೆ, ಇನ್ನಷ್ಟು ಕೆಳಕ್ಕೆ ಹೋಗದೆ ಇರ್ಲಿ ಅಂತ. ಇನ್ನು ಕೆಳಭಾಗದಿಂದ, ಯಾಕಂದ್ರೆ ಮಗುವನ್ನ ತಲೆ ಭಾಗದಿಂದ ಈಗ ಹೊರಗೆ ತರಬೇಕಾಗತ್ತೆ, ಹಾಗಾಗಿಯೇ
ಮಗು ಎಲ್ಲಿ ಸಿಲುಕಿದೆಯೋ ಅದಕ್ಕಿಂತ ಹೆಚ್ಚಿನ ಆಳಕ್ಕೆ ಕೊರೆಯಲಾಗಿರುವಂಥದ್ದು ಸುರಂಗವನ್ನ. ನಂತರ ಅಡ್ಡಲಾಗಿ ಕೊರೆದು ಈಗ ಮಗು ಬಿದ್ದಂತಹ ಜಾಗ ಏನಿದೆ ಆ ಜಾಗವನ್ನ ತಲುಪುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ನಾವಾಗಲೇ ಮೇಲ್ಗಡೆ ನೋಡಿದ್ದು ಎಲ್ಲಿಂದ ಮಗು ಬಿತ್ತೋ ಆ ಜಾಗವನ್ನು. ನಾವೀಗ ನೋಡ್ತಾ ಇರುವಂಥದ್ದು ಕೆಳಭಾಗ ಸುತ್ತಲೂ ಕೊರೆದಿದ್ದಾರೆ. ಅಡ್ಡಲಾಗಿ ಕೊರೆದು ಮಗು ಬಿದ್ದಿರುವಂತಹ ಜಾಗವನ್ನು, ಆ ಪಾಯಿಂಟ್ ಈಗ ಸಿಕ್ಕಿದೆ, ಬೋರ್ವೆಲ್ನ ಆ ಪಾಯಿಂಟ್ ಸಿಕ್ಕಿದೆ. ಈಗ ಅಲ್ಲಿಂದ ಕ್ಯಾಮ್ರಾವನ್ನ ಕಳಿಸಲಾಗ್ತಾ ಇದೆ, ಮಗುವಿನ ತಲೆ ಭಾಗ ಕಾಣುತ್ತಾ ಅನ್ನೋದನ್ನ ಮಾನಿಟರ್ ಮಾಡೋದಕ್ಕಾಗಿ. ಕೊನೆಯ ಹಂತ, ಕಾರ್ಯಾಚರಣೆ ಯಶಸ್ವಿಯಾಗುವಂತಹ ಹಂತ ಫಲಿಸಲಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಆಶಯ, ಪ್ರಾರ್ಥನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.